ಹಿಮಾಲಯ ಪರ್ವತ ರಾಜ ಮತ್ತು ಅವರ ಪತ್ನಿ ಮೆನಾದೇವಿಯ ಪುತ್ರಿಯಾಗಿ ಪಾರ್ವತಿ ಜನಿಸಿದಳು. ಸತೀದೇವಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನಿಗಾಗಿ ಯೋಗದಹನದಲ್ಲಿ ಪ್ರಾಣತ್ಯಾಗ ಮಾಡಿದ್ದಳು. ಆತನ ಬಲಶಾಲಿತನ, ತ್ಯಾಗ, ವೈರಾಗ್ಯ ಮತ್ತು ಮಹಿಮೆಯನ್ನು ಅರಿತು ದೇವಿ ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ತೀರ್ಮಾನಿಸಿದಳು. ಅದಕ್ಕಾಗಿ ಅವಳು ಕಠಿಣ ತಪಸ್ಸನ್ನು ಕೈಗೊಂಡಳು. 1000 ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸವಿದ್ದು ಕೇವಲ ಹಣ್ಣು, ಬೇರು, ಎಲೆ, ಹೂವಿನ ಮೇಲೆ ಜೀವನ ನಡೆಸಿದಳು. ಕೆಲವೊಮ್ಮೆ ಉಪವಾಸವಿದ್ದು ಕೆಲವೊಮ್ಮೆ ಕೇವಲ ಗಾಳಿಯನ್ನೇ ಆಹಾರವಾಗಿ ಸ್ವೀಕರಿಸಿದಳು. ಇಂತಹ ತೀವ್ರ ತಪಸ್ಸಿನಿಂದ ಅವಳು ಬ್ರಹ್ಮಚಾರಿಣಿ ಎಂಬ ಹೆಸರು ಪಡೆದಳು. ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮಚರ್ಯವನ್ನು ಆಚರಿಸುವವಳು, ತಪಸ್ಸಿನ ರೂಪಿಣಿ. ಅವಳ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವಿರುತ್ತದೆ. ಅವಳು ಧೈರ್ಯ, ಶ್ರದ್ಧೆ ಮತ್ತು ಭಕ್ತಿಯ ಸಂಕೇತವಾಗಿದ್ದಾಳೆ. ಅವಳ ತಪಸ್ಸಿನಿಂದ ತೃಪ್ತನಾದ ಮಹಾದೇವನು ಕೊನೆಗೆ ಪಾರ್ವತಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು. ಈ ರೀತಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ಧೈರ್ಯ, ಶ್ರದ್ಧೆ, ಸಹನೆ ಮತ್ತು ಗುರಿಯನ್ನು ಸಾಧಿಸುವ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ನವರಾತ್ರಿಯ 2ನೇ ದಿನದಲ್ಲಿ ಭಕ್ತರು ಹಸಿರು ಬಣ್ಣದ ವಸ್ತ್ರಧರಿಸಿ ದೇವಿ ಬ್ರಹ್ಮಚಾರಿಣಿಯ ಆರಾಧನೆ ಮಾಡುತ್ತಾರೆ. ಈ ದಿನ ಉಪವಾಸದಿಂದ, ದೀಪಾರಾಧನೆಯಿಂದ, ದೇವಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ.